ವಿದ್ಯಾರ್ಥಿಗಳ 10ನೇ ತರಗತಿಯ ಸಮಾಂತರ ಶ್ರೇಣಿಗಳ ಅನ್ವಯಿಕ ಪ್ರಶ್ನೆಗಳನ್ನು ಇಂದಿನ ವಿಡಿಯೋದಲ್ಲಿ ಒಂದು ಕ್ವಶನ್ ಅನ್ನು ತಗೊಂಡಿದ್ದೆ. ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. 2024ರಲ್ಲಿ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಪುನರಾವರ್ತನೆಗೆ ತಗೊಂಡಿರ್ತಕ್ಕಂಥದ್ದು. ಮೊದಲನೇದಾಗಿ, ಸಮಾಂತರ ಶ್ರೇಣಿಯಲ್ಲಿರುವ ಮೊದಲ 3 ಪದಗಳ ಮೊತ್ತವು 12. ಆ 3 ಪದಗಳ ಘನಗಳ ಮೊತ್ತವು 288 ಆದರೆ ಆ 3 ಪದಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ನಾವು 3 ಪದಗಳನ್ನು ತಗೋಬೇಕಾದ್ರೆ ಯಾವಾಗಲೂ ಕೂಡ 3 ಪದಗಳು ಏನು ಬರುತ್ತೆ? 3 ಪದಗಳು ಅಂತಂದು ಹೇಳಿದರೆ a ಮೈನಸ್ ಡಿ, a ಪ್ಲಸ್ ಡಿ ಅಂತಕ್ಕಂಥದ್ದು ತಗೊಳ್ತೀವಿ. ಹಾಗೆಯೇ 4 ಪದಗಳಿದ್ದರೆ a ಮೈನಸ್ 3d, a ಮೈನಸ್ ಡಿ, a ಪ್ಲಸ್ ಡಿ, a ಪ್ಲಸ್ 3d. ಇದು ನಮಗೆ 4 ಪದಗಳಲ್ಲಿ ಬರ್ತಕ್ಕಂಥದ್ದು. ಈಗ a ಮೈನಸ್ ಡಿ, a ಪ್ಲಸ್ ಡಿ ಅಂತಕ್ಕಂಥದ್ದು 3 ಪದಗಳು ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆಯ ಪ್ರಕಾರ 3 ಪದಗಳ ಮೊತ್ತ, 3 ಪದಗಳ ಮೊತ್ತವನ್ನು ತಗೊಂಡ್ರೆ ಏನಿದೆ? a ಮೈನಸ್ ಡಿ ಪ್ಲಸ್ a ಪ್ಲಸ್ ಡಿ ಇಸ್ ಈಕ್ವಲ್ ಟು 12. ಅಲ್ಲಿಗೆ ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್, ಉಳಿತಕ್ಕಂಥದ್ದು 3a ಇಸ್ ಈಕ್ವಲ್ ಟು 12. a ಇಸ್ ಈಕ್ವಲ್ ಟು 12/3 ಅಂದರೆ 4 ಆಯಿತು. ಅಂದರೆ a ಇಸ್ ಈಕ್ವಲ್ ಟು 4 ಬಂತು. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಆ 3 ಪದಗಳ ಘನಗಳ ಮೊತ್ತ ಅಂತ ಕೊಟ್ಟಿದ್ದಾನೆ. ಅಂದರೆ ಆ 3 ಪದಗಳಿಗೆ ನಾವೇನು ಮಾಡ್ಕೊಳ್ಳೋಣ? ಘನಗಳನ್ನು ತಗೊಳ್ಳೋದಾದರೆ 3 ಪದಗಳ ಘನಗಳು ಅಂದರೆ a ಮೈನಸ್ ಡಿ, a ಪ್ಲಸ್ ಡಿ, a ಮೈನಸ್ ಡಿ ಕ್ಯೂಬ್ ಪ್ಲಸ್ a ಕ್ಯೂಬ್, a ಪ್ಲಸ್ ಡಿ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಮೊತ್ತ ಎಷ್ಟು? 282. ಅಂದರೆ 3 ಪದಗಳ ಘನಗಳ ಮೊತ್ತ. a ಮೈನಸ್ ಡಿ ಹೋಲ್ ಕ್ಯೂಬ್ ಇದೆಯಲ್ಲ, ಇದನ್ನು a ಮೈನಸ್ ಬಿ ಹೋಲ್ ಕ್ಯೂಬಿಗೆ ಬಿಡಿಸ್ಕೊಂಬೇಡ. a ಕ್ಯೂಬ್ ಅಲ್ಲಿಗೆ ನಮಗೆ ಬರ್ತಕ್ಕಂಥದ್ದು ಪ್ಲಸ್ ಮೈನಸ್ ಬಿ ಕ್ಯೂಬ್ ಮೈನಸ್ 3a ಸ್ಕ್ವಯರ್ ಬಿ ಮೈನಸ್ ಪ್ಲಸ್ 3b ಸ್ಕ್ವಯರ್ ಅಂತಕ್ಕಂಥದ್ದು ಸಿಗುತ್ತೆ. ಹಾಗಾಗಿ ಇದನ್ನು ನಾನು ಇಲ್ಲಿಗೆ ಬಿಡಿಸ್ಕೊಳ್ತೀನಿ. a ಕ್ಯೂಬ್ ಮೈನಸ್ 3a ಸ್ಕ್ವಯರ್ ಡಿ ಪ್ಲಸ್ 3ad ಸ್ಕ್ವಯರ್ ಮೈನಸ್ ಡಿ ಕ್ಯೂಬ್ ಪ್ಲಸ್ a ಕ್ಯೂಬ್ ಪ್ಲಸ್ ಸೇಮ್ ಅದೇ ಥರನೇ ಇದು ಕೂಡ a ಕ್ಯೂಬ್ ಮೈನಸ್ ಬದಲಿ ಪ್ಲಸ್ ಬರುತ್ತೆ. ಪ್ಲಸ್ 3a ಸ್ಕ್ವಯರ್ ಡಿ ಪ್ಲಸ್ 3ad ಸ್ಕ್ವಯರ್ ಪ್ಲಸ್ ಡಿ ಕ್ಯೂಬ್ ಇಸ್ ಈಕ್ವಲ್ ಟು 288. ಅಲ್ಲಿಗೆ ಮೈನಸ್ 3a ಸ್ಕ್ವಯರ್ ಡಿ ಪ್ಲಸ್ a ಸ್ಕ್ವಯರ್ ಡಿ ಕ್ಯಾನ್ಸಲ್. ಹಾಗೆಯೇ ಪ್ಲಸ್ ಮೈನಸ್ ಡಿ ಕ್ಯೂಬ್ ಇದೆ ಪ್ಲಸ್ ಡಿ ಕ್ಯೂಬ್ ಇದೆ, ಇದು ಕ್ಯಾನ್ಸಲ್. ಉಳಿಯೋದು 1, 2, 3 a ಕ್ಯೂಬ್ ಪ್ಲಸ್ 3ad ಸ್ಕ್ವಯರ್ ಪ್ಲಸ್ 3ad ಸ್ಕ್ವಯರ್ 6ad ಸ್ಕ್ವಯರ್ ಇಸ್ ಈಕ್ವಲ್ ಟು 288. ಅಲ್ಲಿಗೆ 288 ಎ ಬೆಲೆ ಗೊತ್ತಿದೆ ನಮಗೆ, ಎ ಬೆಲೆ 4, ಆ ಬೆಲೆನ ಹಾಕೋಣ. 3 to 4 to the power of cube plus 6 into 4 d square 288. ಅಲ್ಲಿಗೆ 4 4 16, 16 64, 64 192 ಪ್ಲಸ್ 6 4 24 ಡಿ ಸ್ಕ್ವಯರ್ 288 ಆಯಿತು. ಹಾಗಾದರೆ 24 ಡಿ ಸ್ಕ್ವಯರ್ 288 ಇದನ್ನ ಈ ಕಡೆ ತೊಗೊಂಬರೋಣ. ಮೈನಸ್ 192. ಅಲ್ಲಿಗೆ 24 ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 96 ಆಯಿತು.
ಇಲ್ಲಿಗೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಏನು ಬರುತ್ತೆ, ಡಿ ಸ್ಕ್ವೈರ್ ಇಸ್ ಈಕ್ವಲ್ ಟು 96/24. ಡಿ ಸ್ಕ್ವೈರ್ ಇಸ್ ಈಕ್ವಲ್ ಟು 24 4 ಅಂತಂದರೆ 4 4 16, 4 8 1 9, 24 4 4 16 1 4 8 1 9, 24 1 24 4. ಅಲ್ಲಿ ಡಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಈ ಕಡೆ ಬಂತು ಅಂದರೆ 4, ಅಂದರೆ ಡಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 4. ಅಲ್ಲಿಗೆ 4ರ ವರ್ಗಮೂಲ 2 ಆಯಿತು. ಹಾಗಾದರೆ ಪದಗಳನ್ನು ತಗೊಳ್ಳೋಣ. 2 ಪದಗಳು ಸಿಗ್ತಾವೆ ನಮಗೆ. ಒಂದು ಎ ಇಸ್ ಈಕ್ವಲ್ ಟು 4, ಡಿ ಇಸ್ ಈಕ್ವಲ್ ಟು ಪ್ಲಸ್ 2 ಆಗಿದ್ದರೆ 4 ಮೈನಸ್ 2 4, ಆಮೇಲೆ ಇನ್ನೊಂದು 4 ಪ್ಲಸ್ 2, ಅಲ್ಲಿ 2 4 6 1. ಇನ್ನೊಂದು -2 ತಗೊಂಡ್ರೆ ಎ ಇಸ್ ಈಕ್ವಲ್ ಟು 4, ಡಿ ಇಸ್ ಈಕ್ವಲ್ ಟು -2 ತಗೊಂಡ್ರೆ ಅಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 4 ಪ್ಲಸ್ 2 4, 4 ಮೈನಸ್ 2 6 4 2. ಇದು ನಮಗೆ ಬರ್ತಕ್ಕಂಥ ಪದಗಳು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ಸಮಾಂತರ ಶ್ರೇಣಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಮೈನಸ್ 3 ಬಿ 22 ಪದಗಳವರೆಗಿನ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಏನು ಬರುತ್ತೆ ನೋಡೋಣ. ಎರಡನೇ ಕ್ವಶನ್ನಿಗೆ ಎ ಪ್ಲಸ್ ಬಿ ಎ ಮೈನಸ್ ಬಿ ಎ ಮೈನಸ್ 3b 22 ಪದಗಳವರೆಗಿನ ಮೊತ್ತ ಆಯಿತು. ಅಂದರೆ ಎ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಆಯಿತು. ಹಾಗಾದರೆ ಡಿ ಮುಂದಿನ ಪದದಿಂದ ಹಿಂದಿನ ಪದವನ್ನು ಕಳೀತಕ್ಕಂಥದ್ದು. ಎ ಮೈನಸ್ ಬಿ ಮೈನಸ್ ಆಫ್ ಎ ಮೈನಸ್ ಬಿ. ಅಲ್ಲಿಗೆ ಎ ಕ್ಯಾನ್ಸಲ್, ಉಳಿತಕ್ಕಂಥದ್ದು -2b. ಅಂದರೆ ಡಿ ಬೆಲೆ -2b ಆಯಿತು. ಎನ್ ಬೆಲೆ 22. ಹಾಗಾದರೆ S22ರ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಇಲ್ಲಿಗೆ ಸೂತ್ರ ತಗೊಂಡ್ರೆ Sn is equal to n/2 into 2a n minus 1 into d ಅಂತಕ್ಕಂಥದ್ದು ಸಿಗ್ತಕ್ಕಂಥದ್ದು. ಅಲ್ಲಿಗೆ S22 22/2 2 ಇಂಟು ಎ ಪದ ಎ ಪ್ಲಸ್ ಬಿ ಪ್ಲಸ್ 22 ಮೈನಸ್ 1 ಡಿ ಮೈನಸ್ 2b ಇಸ್ ಈಕ್ವಲ್ ಟು, ಅಲ್ಲಿಗೆ 2ರಿಂದ 22 ಭಾಗಿಸಿದರೆ 11, 2 ಇಂಟು ಎ 2a ಪ್ಲಸ್ 2 ಇಂಟು ಬಿ 2b ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಯ್ತು. 22ಗೆ 1 ಕಳೆದ್ರೆ 21, 21 2 21 2 2 2 4 42 ಬಿ ಇಸ್ ಈಕ್ವಲ್ ಟು 11 2a 42ರಲ್ಲಿ 2 ಕಳೆದರೆ ಮೈನಸ್ 40b ಇಸ್ ಈಕ್ವಲ್ ಟು ಗುಣಿಸಿದರೆ 22a 11 8 40 ಅಂದರೆ 11 4 44 0b. ಇದು ನಮ್ಮದು 22 ಪದಗಳವರೆಗಿನ ಮೊತ್ತ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. 2 ಇಲ್ಲಿರ್ತಕ್ಕಂಥದ್ದು 2 -7 ಸಮಾಂತರ ಶ್ರೇಣಿಯಲ್ಲಿ -77 ಎಷ್ಟನೇ ಪದವಾಗಿದೆ, ಅಂದರೆ ಈ ಶ್ರೇಣಿಯಲ್ಲಿ ಈ ಬೆಲೆ ಎಷ್ಟನೇ ಪದ ಆಗಿದೆ. ಆದಮೇಲೆ ಬಂದಿರತಕ್ಕಂಥ ಪದ ಇದೆಯಲ್ಲ, ಆ ಪದದ ಅಷ್ಟರ ಪದಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾನೆ. ಅಂದರೆ ಇಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು ಎನ್ ಪದವನ್ನು ಕಂಡುಹಿಡಿಬೇಕು, ಹಾಗೆಯೇ SN ಪದವನ್ನು ಕಂಡುಹಿಡ್ಕೋಬೇಕು. ಏನು ಬರುತ್ತೆ ನೋಡೋಣ. ಇದರಲ್ಲಿ ತಗೊಳ್ಳೋದಾದರೆ ಮೂರನೇದು -2 -7
minus 22 ಸಾರಿ 12. ಅಲ್ಲಿಗೆ ಎ ಬೆಲೆ ಇಲ್ಲಿ ನಾವು ಎನ್ ಬೆಲೆಯನ್ನು ಕಂಡುಹಿಡಿಯಬೇಕಾಗಿರೋದ್ರಿಂದ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ವಿ ಸೂತ್ರವನ್ನು ತಗೋಬೇಕು. ಎ ಪದ -2, ಡಿ ಪದ -7 ಮೈನಸ್ ಆಫ್ ಮೈನಸ್ ಪ್ಲಸ್ 2 ಈಸ್ ಈಕ್ವಲ್ ಟು -5. ಹಾಗೆಯೇ ಎ ಎನ್ ಈಸ್ ಈಕ್ವಲ್ ಟು -77. ಹಾಗಾದರೆ ಈ ಅಷ್ಟು ಬೆಲೆನ ಇದಕ್ಕೆ ಹಾಕ್ಕೊಳ್ಳೋಣ. -77 ಎ ಪದ -2 ಪ್ಲಸ್ ಎನ್ ಪದ ಗೊತ್ತಿಲ್ಲ -5. ಅಲ್ಲಿಗೆ -77 ಈಸ್ ಈಕ್ವಲ್ ಟು -2 ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತು. 5 ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ 5 ಆಯಿತು. ಅಲ್ಲಿಗೆ 2ರಾಗ 5ರಾಗ 2 ಕಳೆದ್ರೆ 3. ಇದು ಈ ಕಡೆ ಬಂದರೆ -77 -3 ಈಸ್ ಈಕ್ವಲ್ ಟು 5n. ಅಲ್ಲಿಗೆ -80 -5n ಮೈನಸ್ ಮೈನಸ್ ಕ್ಯಾನ್ಸಲ್. n ಈಸ್ ಈಕ್ವಲ್ ಟು 80/5 ಆಯಿತು. n ಈಸ್ ಈಕ್ವಲ್ ಟು 5 1 5 6 ಅಂದರೆ n ಪದ 6 ಆಯಿತು. ಹಾಗಾದರೆ 16 ಪದಗಳವರೆಗಿನ ಮೊತ್ತ ಎಷ್ಟು ಅಂತಕ್ಕಂಥದ್ದು ನೋಡೋಣ. ಎಸ್ ಎನ್ ಈಸ್ ಈಕ್ವಲ್ ಟು n/2 2a ಪ್ಲಸ್ n ಮೈನಸ್ 1 ಇಂಟು ಡಿ. ಎಸ್ 16/2 2 ಇಂಟು ಎ -2 16 ಮೈನಸ್ 1 ಡಿ ಪದ -5 ಈಸ್ ಈಕ್ವಲ್ ಟು 2 1 2 8 ಇಂಟು -4 2 4 ಚಿಹ್ನೆ ಮೈನಸ್ ಒಂದಿದೆ. ಅಲ್ಲಿಗೆ 15 -5 ಈಸ್ ಈಕ್ವಲ್ ಟು 8 -4 ಪ್ಲಸ್ ಇಂಟು ಮೈನಸ್ ಮೈನಸ್ 15 75. ಎರಡನ್ನೂ ಕೂಡಿದರೆ 8 ಇಂಟು -79 ಆಯಿತು. ಅಲ್ಲಿಗೆ ಗುಣಿಸಿದರೆ 9 8 72 7 8 56 7 ಅಂದರೆ 63. ಅಲ್ಲಿಗೆ S16 ಬೆಲೆ -632 ಅಂತಕ್ಕಂಥದ್ದು ಬಂದಿರತಕ್ಕಂಥದ್ದು. ಇದು ನಮಗೆ ಈ ಕ್ವಶನ್. ನೆಕ್ಸ್ಟ್ ನೋಡೋಣ. ಇಲ್ಲಿ ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 18 ಹಾಗೂ ಮೊದಲ ಮತ್ತು ಮೂರನೇ ಪದದ ಗುಣಲಬ್ಧವು ಸಾಮಾನ್ಯ ವ್ಯತ್ಯಾಸದ 5ರಷ್ಟಿದ್ದರೆ ಹಾಗಾದರೆ ಆ ಸಂಖ್ಯೆಗಳು ಯಾವುದು ಅಂತ ಕೇಳಿದ್ದಾನೆ. ಇಲ್ಲಿ ಆ ಬೆಲೆಯನ್ನು ತಗೊಳ್ಳೋಣ. 4ನೇದು ಕೊಟ್ಟಿರ್ತಕ್ಕಂಥದ್ದು 3 ಪದಗಳು. 3 ಪದಗಳನ್ನು ನಾವು ತಗೊಂಡ್ರೆ ಎ ಮೈನಸ್ ಡಿ ಎ ಪ್ಲಸ್ ಡಿ. ಅಲ್ಲಿಗೆ 3 ಪದಗಳ ಮೊತ್ತ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು 18. ಅಲ್ಲಿಗೆ ಡಿ ಕ್ಯಾನ್ಸಲ್. 3a ಇಸ್ ಈಕ್ವಲ್ ಟು 18 ಇಂಪ್ಲಾಯ್ಸ್ ಎ ಇಸ್ ಈಕ್ವಲ್ ಟು 18/3 ಅಂದರೆ ಇಂಪ್ಲಾಯ್ಸ್ ಎ ಇಸ್ ಈಕ್ವಲ್ ಟು 6 ಆಯಿತು. ಅಂದರೆ 3 1 3 6 ಇದು ಬಂದಿರತಕ್ಕಂಥದ್ದು. ಹಾಗೆಯೇ ಪ್ರಶ್ನೆಯ ಪ್ರಕಾರ ತಗೊಳ್ಳೋದಾದರೆ ಏನು ಕೊಟ್ಟಿದ್ದಾನೆ? ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಅಂದರೆ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ. ಯಾವುದಕ್ಕೆ ವ್ಯತ್ಯಾಸ? ಡಿ ಬೆಲೆಗೆ 5ರಷ್ಟು ವ್ಯತ್ಯಾಸದ 5ರಷ್ಟು. ಅಲ್ಲಿ ಎ ಮೈನಸ್ ಡಿ ಎ ಪ್ಲಸ್ ಡಿ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಸೂತ್ರಕ್ಕೆ ಎ ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ ಈಸ್ ಈಕ್ವಲ್ ಟು 5d. ಅಲ್ಲಿಗೆ ಎ ಪದ 6 ಸ್ಕ್ವಯರ್ ಮೈನಸ್ ಡಿ ಸ್ಕ್ವಯರ್ 5d ಏನು ಬಂತು?
ಆರಾರಲೆ 36 ಮೈನಸ್ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು 5d. ಇದಷ್ಟು ಈ ಕಡೆಗೆ ಹಾಕೋಣ. ಡಿ ಸ್ಕ್ವಯರ್ ಪ್ಲಸ್ 5d ಮೈನಸ್ 36 ಇಸ್ ಈಕ್ವಲ್ ಟು 0. ಅಪವರ್ತನ ಕ್ರಮಕ್ಕೆ ತಗೋಣ. 36 ಇದೆ, 9 4 36, 9 4 ಕಳೆದ್ರೆ 9 ಇಂಟು 4 ಅಂದರೆ 36 ಆಗುತ್ತೆ. 9 4 ಕಳೆದ್ರೆ 5 ಬರುತ್ತೆ. ಆ ಒಂದು ಅಪವರ್ತನದ ಬೆಲೆಗಳನ್ನು ಹಾಕೋಣ. ಡಿ ಸ್ಕ್ವಯರ್ 9d minus 4d minus 36 is equal to d. 36 is equal to 0. d ಕಾಮನ್ ತೆಗೆದ್ರೆ d plus 9 minus 4 ಕಾಮನ್ ತೆಗೆದ್ರೆ d plus 9 is equal to 0. d plus 9 ಹಾಗೆಯೇ d minus 4 is equal to 0. d is equal to minus 9. d is equal to 4. ಈ ಎರಡು ಪದಗಳು ಸಿಕ್ಕು. ಒಂದು -9, ಇನ್ನೊಂದು +4. ಹಾಗಾದರೆ ಆ ಸಂಖ್ಯೆಗಳು ಮೊದಲನೇದು A6, ಇನ್ನೊಂದು ಡಿ ಪದ 4. ಏನಾಗುತ್ತೆ? 6 ಮೈನಸ್ 4 6, 6 ಪ್ಲಸ್ 4 ಅಲ್ಲಿಗೆ 2 6 10. ಇನ್ನೊಂದು ಎ ಇಸ್ ಈಕ್ವಲ್ ಟು 6, ಡಿ ಇಸ್ ಈಕ್ವಲ್ ಟು -9. ಅಲ್ಲಿಗೆ 6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು 9. 6 6 ಮೈನಸ್ 9 15. 6 ಇನ್ನೊಂದು -3. ಇವೆರಡೂ ಕೂಡ ಆ ಸಂಖ್ಯೆಗಳು ಆಗ್ತಕ್ಕಂಥದ್ದು. ನೆಕ್ಸ್ಟ್ ಒಂದು ನೋಡೋಣ. ಏನು ಕೊಟ್ಟಿದ್ದಾನೆ ಇಲ್ಲಿ? ಸಮಾಂತರ ಶ್ರೇಣಿ 8 10 12 8 10 12 14 126 ತನಕ ಇದೆ. ಅದರಲ್ಲಿ ಕೊನೆಯ 10 ಪದಗಳು, ಮೊದಲನೇದಲ್ಲ, ಕೊನೆಯ 10 ಪದಗಳ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ನೋಡೋಣ. ಕೊಟ್ಟಿರ್ತಕ್ಕಂಥ ಬೆಲೆ ಇದರಲ್ಲಿ 4, ಇದು 5ನೇದು. 5ನೇ ಬೆಲೆಯನ್ನು ನಾವು ತಗೊಳ್ಳೋಣ. 5ನೇ ಬೆಲೆಯಲ್ಲಿ ಕೊನೆಯ ಪದಗಳಿದಕ್ಕೆ ಕೊನೆಯ ಪದವನ್ನು ತಗೋಬೇಕಾದ್ರೆ ಆ ಕಡೆಯಿಂದ ನಾವು ಹಿಂದುಗಡೆಯಿಂದ ತಗೋಬೇಕಾಗುತ್ತೆ. ಕೊಟ್ಟಿರ್ತಕ್ಕಂಥದ್ದು 8 10 12 14 126 ಇದೆ. ಇದನ್ನು ಉಲ್ಟಾ ತಗೊಳ್ಳೋಣ. 10 8 ಕಳೆದ್ರೆ 2, 12 10 ಕಳೆದ್ರೆ 2, 14 12 ಕಳೆದ್ರು 2. ಅಂದರೆ ಡಿ ಪದ ನಮಗೆ 2 ಸಿಗುತ್ತೆ ವ್ಯತ್ಯಾಸ. ಅಂದಮೇಲೆ ಕೊನೆಯ ಪದದಲ್ಲಿ 126, 2 ಕಳೆದ್ರೆ 124, 122 ಈ ಥರ ನಮಗೆ ಸಿಗುತ್ತೆ. 12 10 8 ಇದು ಈ ಶ್ರೇಣಿಯ ಮೊತ್ತವನ್ನು ನಾವು ತಗೊಳ್ಳೋದಾದರೆ ಕೊನೆಯ ಪದದ 10 ಪದಗಳದ್ದು n is equal to 10. ಎ ಪದ 126, ಡಿ ಪದ ಮೈನಸ್ ಆಗುತ್ತೆ. ಯಾಕೆಂದರೆ 124ರಲ್ಲಿ 126, 122ರಲ್ಲಿ 124 ಅಂದರೆ ಹಿಂದಿನ ನಾವು ಉಲ್ಟಾ ತೊಗೊಂಡಿರೋದ್ರಿಂದ ಇದಾಗಿದ್ದರೆ ಪ್ಲಸ್ ಇರೋದು, ಇದಾಗಿರೋದ್ರಿಂದ ಮೈನಸ್ ಬರುತ್ತೆ. ಅಂದರೆ ಡಿ ಈಸ್ ಈಕ್ವಲ್ ಟು 124 ಮೈನಸ್ 126, 122 124 ಅಲ್ಲಿಗೆ -2 ಬರುತ್ತೆ. ಈಗ ಎಸ್ ಎನ್ ಈಸ್ ಈಕ್ವಲ್ ಟು n/2 2a n ಮೈನಸ್ 1 ಇಂಟು ಡಿ. 10 ಪದಗಳದು 10/2 2 ಇಂಟು 126 10 ಮೈನಸ್ 1 ಇನ್ನೊಂದು -2 ಡಿ ಪದ 5 6 2 12 4 1 5 2 1 2 252 ಆಯಿತು. ಪ್ಲಸ್ ಇಂಟು ಮೈನಸ್ ಮೈನಸ್ 10 1 ಕಳೆದ್ರೆ 9 9 2 18 ಅಲ್ಲಿಗೆ 252ರಲ್ಲಿ 18 ಕಳೆದ್ರೆ 234. 12 8 ಕಳೆದ್ರೆ 4, 4 1 ಕಳೆದ್ರೆ 3. 2 ಗುಣಿಸಿದರೆ 5 4 20, 5 3 15 1 15 2 17 5 2 10 ಪ್ಲಸ್ 1 11 1140
70, 5 4 20, 2 5 3 15, 2 17, 1 ದಶಕ 5 2 10, 1 11. ಇದು ನಮಗೆ ಕೊನೆಯ ಪದಗಳ ಮೊತ್ತ ಸಿಗ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇದರಲ್ಲಿ ಸಮಾಂತರ ಶ್ರೇಣಿಯ 25, 12, 19ರಲ್ಲಿ ಮೊತ್ತ 116 ಆದರೆ ಕೊನೆಯ ಪದ ಯಾವುದು ಅಂತ ಕೇಳಿದ್ದೇನೆ. ಅಂದರೆ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಶ್ರೇಣಿಯಲ್ಲಿ ಮೊತ್ತ 116 ಇದೆ. ಹಾಗಾದರೆ ಅಂದರೆ ಎಸ್ ಎನ್ ಬೆಲೆ 116 ಆಗಿದ್ದರೆ ಕೊನೆಯ ಪದ ಯಾವುದು ಅಂದರೆ ಎ ಎನ್ ಪದ ಯಾವುದು ಅಂತಂದೇಳಿ ಕೇಳ್ತಾ ಇದ್ದಾನೆ. ನೋಡೋಣ ಏನು ಬರುತ್ತೆ ಅಂತ. ಮೊದಲಿಗೆ ನಾವು ಇದರಲ್ಲಿ ಎನ್ ಪದವನ್ನು ಫಸ್ಟ್ ಕಂಡುಹಿಡ್ಕೋಬೇಕು. ಎನ್ ಪದವನ್ನು ಕಂಡುಹಿಡ್ಕೊಂಡ್ರೆ ಕೊನೆಯ ಪದ ಯಾವುದು ಅಂತ ನಮಗೆ ಸಿಗುತ್ತೆ. ನೋಡೋಣ. ಇದರಲ್ಲಿ ಕೊಟ್ಟಿರ್ತಕ್ಕಂಥ ಶ್ರೇಣಿ 25, 22, 19 = 116 ಅಂತ ಇಟ್ಕೊಳ್ಳೋಣ. ಅಲ್ಲಿಗೆ ಎ ಪದ 25, ಡಿ ಪದ 22ರಲ್ಲಿ 25 -3, ಎಸ್ ಎನ್ ಪದ 116, ಎನ್ ಪದ ಗೊತ್ತಿಲ್ಲ. ಹಾಗಾದರೆ ಎಸ್ ಎನ್ n/2 × 2a n -1 × d. ಎಸ್ ಎನ್ 116 n/2 2 × a ಅಂದರೆ 2 × 25 n -1 × -3. ಅಲ್ಲಿಗೆ 112 × 2 116 × 2 ಮಾಡಿಕೊಂಡ್ರೆ 6 2 12, 2 1 3, 2 n 25 2 50 ಪ್ಲಸ್ ಇಂಟು ಮೈನಸ್ 3 × n 3n ಮೈನಸ್ ಇಂಟು ಮೈನಸ್ ಪ್ಲಸ್ 3. ಉಳಿದಿರ್ತಕ್ಕಂಥದ್ದು 232 n 50ರ 3 ಕಳೆದ್ರೆ 47, 50 ಪ್ಲಸ್ 3 53 ಮೈನಸ್ 3n. ಈಗ 53 × n ಅಂದರೆ 53n 3n × n n ಸ್ಕ್ವಯರ್ ಆಯಿತು. ಇದು 232. ಇದನ್ನು ಈ ಕಡೆಗೆ ಹಾಕೊಳ್ಳೋಣ. 3n ಸ್ಕ್ವಯರ್ ಮೈನಸ್ 53n ಪ್ಲಸ್ 232 = 0. ಅಂದರೆ 232 × 3 ಅಂದರೆ ಅಪವರ್ತನ ಕ್ರಮಕ್ಕೆ ನಾವು ತಗೊಳ್ತಕ್ಕಂಥದ್ದು. 200 ಎ ಬೆಲೆ 3, ಬಿ ಬೆಲೆ 53, ಸಿ ಬೆಲೆ 232, ಎ × ಸಿ ಅಂದರೆ 3 × 2 32, 2 2 4, 3 3 9, 2 3 694 ಆಯಿತು. ಈ 94ಕ್ಕೆ ನಮಗೆ ಬರ್ತಕ್ಕಂಥ ಬೆಲೆ ಏನು ಅಂತಂದೇಳಿ ನೋಡೋಣ. ಇದು 6, 2 3 6, 3 3 9, 2 3 6, ಅಲ್ಲಿಗೆ 600 ಇಲ್ಲಿ ಬೆಲೆಯನ್ನು ತಗೊಳ್ಳೋದಾದರೆ 2 3 1 ನಿಮಿಷ ಪೂರ್ತಿ ಕ್ಲೀನಾಗಿ ಬರ್ಕೊಂಡ್ಬಿಡ್ತೀನಿ. ಇದನ್ನು ಎ × ಸಿ ಅಂದರೆ 3 × 2 32, 2 3 6, 3 3 9, 2 3 6, 696. ಇದಕ್ಕೆ ನಾವು ಅಪವರ್ತನ ಕ್ರಮಕ್ಕೆ ತಗೊಳ್ಳೋದಾದರೆ ಮಧ್ಯದ ಪದ 53 ಬರಬೇಕು. ಅಂದರೆ ಕೂಡಿದರೆ ಅಥವಾ ಕಳೆದ್ರೆ ಅಲ್ಲಿಗೆ ನಮಗೆ 29 × 24 ಅಂದರೆ 9 4 ಕಳೆದ್ರೆ 9 4 13, 2 2 4 1 53 ಸಿಗುತ್ತೆ. ಇವೆರಡು ಗುಣಿಸಿದರೆ 94 ಅಲ್ಲಿ ಆ ಬೆಲೆಯನ್ನು ತಗೊಳ್ಳೋದಾದರೆ 29 × 24, 9 4 36, 3 10 4 2 8 3 11, 9 2 18,
1 ದಸ್ಕ 2 4 1 5 6 9 6 696. ಈಗ ಇದನ್ನು ಬರ್ಕೊಳ್ಳೋಣ. 3n ಸ್ಕ್ವಯರ್ ಮೈನಸ್ 24n minus 29n plus 232 is equal to 0. 3n ಕಾಮನ್ ತೆಗೆದ್ರೆ n ಮೈನಸ್ 8 3 24 8 ಮೈನಸ್ 29 ತೆಗೆದ್ರೆ n ಮೈನಸ್ 8 is equal to 0. 9 8 72 7 ದಸ್ಕ 8 2 18 7 ಅಂದರೆ 23. ಅಲ್ಲಿ 232 ಸಿಗ್ತಕ್ಕಂಥದ್ದು. ಈಗ n ಮೈನಸ್ 8 into 3n minus 29 is equal to 0. ಈ ಬೆಲೆ ತಗೊಂಡ್ರೆ n minus 8 is equal to 0, 3n minus 29 is equal to 0, n is equal to 8, 3n is equal to 29, n is equal to 29 by 3. ಅಂದರೆ ಈ ಬೆಲೆ ಏನಿದೆಯೋ ಇದು ನಮಗೆ ಬರಲ್ಲ. n is equal to 8 ಮಾತ್ರ ಬರುತ್ತೆ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಭಿನ್ನ ರಾಶಿಯಲ್ಲಿರ್ತಕ್ಕಂಥದ್ದು ಎನ್ನಿನ ಬೆಲೆ ನಮಗೆ ಬರೋದಿಲ್ಲ. ನೆಕ್ಸ್ಟ್ ಹಾಗಾದರೆ n ಬೆಲೆ 8 ಆಯಿತು. n ಬೆಲೆ 8 ಆದರೆ ಇಲ್ಲಿ ಕೊನೆಯ ಪದದ್ದು ನಾವು ತಗೊಳ್ಳೋದಾದರೆ ಕೊನೆಯ ಪದ ಯಾವುದು ಅಂತ ನೋಡೋಣ. l is equal to a8 ಅಂದರೆ a ಪ್ಲಸ್ n ಮೈನಸ್ 1 into d. ಎ ಪದ ನಮ್ಮದು 25, n ಪದ 8, d ಪದ ಮೈನಸ್ 3. 25 ಪ್ಲಸ್ 8 ಮೈನಸ್ 7 3 21, 25ಗೆ 21 ಕಳೆದ್ರೆ 4 ಅಂದರೆ ಕೊನೆಯ ಪದ ನಮ್ಮದು 4 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ನೆಕ್ಸ್ಟ್ ಬಂತು ಲಾಸ್ಟ್ ಒಂದು ಕ್ವಶನ್ ನೋಡೋಣ. ಸಮಾಂತರ ಶ್ರೇಣಿ 27 24 21 ಒಂದರಲ್ಲಿ 25 24ರಲ್ಲಿ ಮೊತ್ತ 0 ಆಗಿದ್ದರೆ ಅಂದರೆ SNನ ಬೆಲೆ 0 ಆಗಿದ್ದರೆ ಪದಗಳ ಸಂಖ್ಯೆ ಎಷ್ಟು, ಎನ್ನಿನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಕೊಟ್ಟಿರ್ತಕ್ಕಂಥ ಶ್ರೇಣಿ 27 24 21 ಈ ಥರ ಕಂಟಿನ್ಯೂ ಆಗಿದೆ. ಮೊತ್ತ ಏನಾಗಿದೆ ಅಂದರೆ ಟೋಟಲ್ ಆಗಿರ್ತಕ್ಕಂಥ SNನ ಬೆಲೆ 0 ಆಗಿದೆ. 0 ಆಗಿರ್ಬೇಕಾದ್ರೆ ಎನ್ನಿನ ಬೆಲೆ ಎಷ್ಟಾಗಿದೆ ಅಂತ ಕೇಳ್ತಾ ಇದ್ದಾನೆ. ನೋಡೋಣ. ಈ ಬೆಲೆಯನ್ನು ತಗೊಂಡ್ರೆ ಅಲ್ಲಿಗೆ 7th month 27 24 21 ಈ ಥರ ಕಂಟಿನ್ಯೂ ಆಗಿದೆ. SN ಬೆಲೆ 0, n ಬೆಲೆ ಎಷ್ಟು? ಎ ಬೆಲೆ 27, ಡಿ ಪದ ಎಷ್ಟಿದೆ ನಮ್ಮದು 24 ಮೈನಸ್ 27. 24 ಮೈನಸ್ 27 ಮೈನಸ್ 4. SN is equal to n by 2 into 2a n minus 1 into d. SN is equal to 0. ಅಲ್ಲಿಗೆ n ಪದ ಗೊತ್ತಿಲ್ಲ ನಮಗೆ. 2 into 27 plus n minus 1 minus 3 is equal to n by 2 27 2 54 plus into minus minus 3n minus into minus plus 3 is equal to 0. n by 2 54 plus 3 57 minus 3n. ಇದು ಎರಡನ್ನ ಈ ಕಡೆ ತಗೊಂಡ್ರೆ ಹೊರೆ ಗುಣಾಕಾರ ಮಾಡಿದರೆ 0 ಆಗುತ್ತೆ. n ಇಂಟು 57 ಅಂದರೆ 57n ಆಯಿತು ಮೈನಸ್ 3n ಇಂಟು n ಸ್ಕ್ವೇರ್ ಆಯಿತು. ಹಾಗಾದರೆ 57n ಮೈನಸ್ 3n ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಇರೋದನ್ನು 3n ಸ್ಕ್ವೇರ್ನ ಈ ಕಡೆಗೆ ಹಾಕೋಣ. ಅಂದರೆ 3n ಸ್ಕ್ವೇರ್ ಮೈನಸ್ 57n ಇಸ್ ಈಕ್ವಲ್ ಟು 0. ಅಲ್ಲಿಗೆ n ಅನ್ನು ಹೊರಗೆ ಹಾಕಿದರೆ
3n minus 57 is equal to 0. ಆವಾಗ n ಈ ಕಡೆ ಬಂತು ಅಂದರೆ 3n minus 57 0 by n. 3n minus 57 0 by anything is 0 ಆಯಿತು. ಆವಾಗ ಬೆಲೆ is equal to 3n is equal to 57, n is equal to 57 by 3, 3 1 ಅಂದರೆ n ಪದ 19. 0 ಆಗಿರಬೇಕು ಮೊತ್ತ ಅನ್ನೋದಾದರೆ n ಪದ 19 ಆಗಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಅನ್ವಯಿಕ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.